ಹಾಯ್ ಫ್ರೆಂಡ್ಸ್, ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಲ್ಲಿ ಬೆಳಗ್ಗೆ ಬಂದಿದ್ದೇವೆ. ಕೆಲವರು ಮೆಜೆಸ್ಟಿಕ್ ಹೇಗಿರುತ್ತೆ ಅಂತ ಕಲ್ಪನೆ ಮಾಡ್ಕೊಂಡಿರ್ತಾರೆ, ಕೆಲವರು ನೋಡಿರೋ ಇರ್ತಾರೆ. ಮೆಜೆಸ್ಟಿಕ್ ಅಂಡರ್ ಗ್ರೌಂಡಲ್ಲಿ ಏನಿದೆ ಮತ್ತು ಅದರ ಬಗ್ಗೆ ಮಾಹಿತಿ ಪೂರ್ತಿ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡು, ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ ಸ್ಟ್ಯಾಂಡು ಎಲ್ಲರನ್ನ ಡೀಟೇಲ್ಸ್ ಆಗಿ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇದು ಪ್ಲಾಟ್ಫಾರಮ್ 2 ಮತ್ತು 3 ನೋಡಿ ಹೇಗಿದೆ ಅಂತ. ಅಕಸ್ಮಾತ್ ಹೊಸ್ದಾಗಿ ಬಂದಿರೋರು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಈ ವಿಡಿಯೋನ ಕಂಪ್ಲೀಟ್ ನೋಡಿ. ಹಂತವಾಗಿ ತುಂಬ ಇಂಫಾರ್ಮೇಟಿವ್ ಆಗಿರುತ್ತೆ. ಇದು ನೋಡಿ, ಇದು ಪ್ಲಾಟ್ಫಾರ್ಮ್ 1 ಮೊದಲೇ ಸ್ಟೇಜಿಗೆ ಬಂದು ನಾವು ಇವಾಗ ನೋಡಿ ಹೋಗ್ತಾ ಎಂಟ್ರೆನ್ಸಲ್ಲಿ ಬಂದೇ ಬಿಟ್ವಿ. ಔಟ್ಸೈಡ್ ಹೋಗೋದು ಹೇಗಂತ ತೋರಿಸ್ತೀನಿ ನೋಡಿ. ಈ ಔಟ್ಸೈಡ್ ಹೋಗೋಕ್ಕೆ 2-3 ದಾರಿ ಇದ್ದಾವೆ, ನೀವು ಯಾವುದರಲ್ಲೇ ಬೇಕಾದರೂ ಹೋಗ್ಬೋದು. ನಾವು ಲಾಸ್ಟಲ್ಲಿ ಬಂದಿದ್ದೀವಿ. ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ಹೆಬ್ಬಾಗಿಲಿನಲ್ಲಿ ಏನಂತ ಹೆಸರಿದೆ ಅಂತ ಹೇಳಿದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಇದೆ. ಅಂಡರ್ ಗ್ರೌಂಡಲ್ಲಿ ಏನಿದೆ ಅಂತ ಹೇಳಿದ್ರೆ ಎಲ್ಲ ಇದೆ. ಇದು ಬರೀ ಅಂಡರ್ ಪಾಸ್ ಅಷ್ಟೇ ಅಲ್ಲ, ಬಸ್ ಸ್ಟ್ಯಾಂಡ್ ಟು ರೈಲ್ವೆ ಸ್ಟೇಷನ್ಗೆ ಹೋಗೋದು ಅಷ್ಟೇ ಅಲ್ಲ, ಪ್ರತಿಯೊಂದು ಇದು ಒಂಥರ ಶಾಪಿಂಗ್ ಮಾಲ್ ಇದ್ದಂಗೆ. ಬಟ್ಟೆ, ಹಣ್ಣು, ಅದು ಇದು, ಬ್ಯಾಗು, ಸ್ಲಿಪ್ಪರು, ಗ್ಲಾಸು, ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ETC ವಗೇರ ಎಲ್ಲ ಇದೆ ನೋಡಿ. ಪ್ರತಿಯೊಂದು ಒಂಥರ ಶಾಪಿಂಗ್ ಮಾಲ್ ಇದ್ದಂಗೆ ಇದು. ಬರೀ ಅಂಡರ್ ಗ್ರೌಂಡ್ ಅಷ್ಟೇ ಅಲ್ಲ ನೋಡಿ ಯಾವ ಥರ ಇದೆ. ಕೆಲವರು ಓಪನ್ ಮಾಡಿದ್ದಾರೆ, ಕೆಲವರು ಓಪನ್ ಮಾಡಿಲ್ಲ ಇನ್ನು. ಯಾಕಂದರೆ ಬೆಳಗ್ಗೆ ಅಲ್ಲ, 9:30-10 ಗಂಟೆಗೆ ಎಲ್ಲ ಓಪನ್ ಮಾಡ್ತಾರೆ. ಇವಾಗ ಕೆಲವರು ಆದರೂ ಓಪನ್ ಮಾಡಿದ್ದಾರೆ ನೋಡಿ. ಪ್ರತಿಯೊಂದೇ ಇದೆ ನೋಡಿ. ಅಂಡರ್ ಗ್ರೌಂಡು ಶಾಪಿಂಗ್ ಮಾಲ್ ಕೂಡ ನೋಡಿ. ಇದರಲ್ಲಿ ನೋಡ್ತಾ ಹೋಗಿ ಹಂಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡ್ರಿ, ತುಂಬ ಚೆನ್ನಾಗಿದೆ. ಆದರೂ ತುಂಬ ಕಡಿಮೆ ಬೆಲೆ ಸಿಗ್ತೈತಿ, ಅಷ್ಟೇ ಡೇಂಜರ್ ಇದು. ಯಾಕೆ ಡೇಂಜರ್ ಅಂತ ಹೇಳಿದ್ರೆ, ಒಂದು ಸರಿ ಏನಾರು ನಾವು ಗ್ಲಾಸು, ಸ್ಲಿಪ್ಪರು ಅಥವಾ ಬ್ಯಾಗು ಏನಾರು ಪರ್ಚೇಸ್ ಮಾಡ್ಬೇಕಂತ ತಗೊಂಡ್ರೆ ಅದು ತಗೊಂಡ್ಲೇಬೇಕು, ಮತ್ತೆ ವಾಪಸ್ ಕೊಡೋಂಗಿಲ್ಲ. ಅವ್ರು ಹೇಳಿದ ರೇಟಿಗೆ ಕೊಡ್ಬೇಕು. ಆ ಥರ ಒಂದೊಂದ್ರ ಫಿಕ್ಸ್ ರೇಟ್ ಇರುತ್ತೆ, ಒಂದೊಂದ್ರ ಅವರೇ ಫಿಕ್ಸ್ ಮಾಡಿರ್ತಾರೆ ರೇಟು. ಆ ಥರ ಇಲ್ಲಿ ನೋಡಿ. ಇದು ಡ್ರೆಸ್ ಶಾಪ್ ಆದರೆ ಪ್ಯಾಂಟು ಶರ್ಟ್ ಎಲ್ಲ ಸಿಗುತ್ತೆ. ಈ ಕಡೆಗೆ ಚಿಕ್ಕ ಚಿಕ್ಕ ಬಟ್ಟೆಗಳು ಮಕ್ಕಳಿಗೆ ಅವೆಲ್ಲ ಪ್ಯಾಂಟು ಶರ್ಟ್, ಛತ್ರಿ ಅವೆಲ್ಲ ಸಿಗುತ್ತೆ. ಕೆಲವು ಕಡೆ ವಾಚು ಗೀಚು ಎಲ್ಲ ಇರುತ್ತೆ. ಈ ಕಡೆ ಸ್ಲಿಪ್ಪರು, ನಾವು ಇಲ್ಲಿ ಸ್ಲಿಪ್ಪರ್ ತಗೊಂಡ್ವಿ, ಒಂದು 2-3 ಜೊತೆ ತಗೊಂಡ್ವಿ. ಯಾಕಂದ್ರೆ 100 ರೂಪಾಯಿ ಜೊತೆ ಇದೆಲ್ಲ ಸಖತ್ತಾಗಿದೆ. ಆದರೂ ಯೂಸ್ ಆ್ಯಂಡ್ ಥ್ರೋ ಎಲ್ಲ ತಗೊಳ್ಲೇಬೇಕು ನೋಡಿ. ಚೆನ್ನಾಗಿದೆ, 100 ರೂಪಾಯಿಗೆ ಒಂದು ನಾವು ತಗೊಂಡ್ವಿ ನೋಡಿ. ಇವಾಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಇನ್ನಾದ್ವಿ. ಇವಾಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ನೀವು ಸಿಟಿಯಲ್ಲಿರುವ ಯಾವುದೇ ಮೂಲೆಯಲ್ಲಿ ಹೋದ್ರೂ ಕೂಡ ಇದೇ ಬಸ್ ಸ್ಟ್ಯಾಂಡಿಂದನೇ ಹೋಗಬೇಕು. ಯಾಕೆ ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ, ಮೆಜೆಸ್ಟಿಕ್ ಅಂತಂದರೆ ನೆನಪಾಗತ್ತೆ ಈ ಬಸ್ ಸ್ಟ್ಯಾಂಡ್. ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಅಂತಂದರೆ ಅದೇನು ದೂರ ಇಲ್ಲ, ಅದು ಪಕ್ಕದಲ್ಲ, ಎಲ್ಲ ಸೇರಿ ಒಂದೇ ಇದೆ ಇರೋದು. ಇದು ಲೆಫ್ಟ್ ಸೈಡ್ ಇರೋದ್ರೆ ರೈಟ್ ಸೈಡು ಇದು ಕೆಂಪೇಗೌಡ ಬಸ್ ಸ್ಟಾಪ್ ನೋಡಿ. ಇಲ್ಲೇ ಇದೆ ನೋಡಿ, ಜೂಮ್ ಮಾಡಿ ತೋರಿಸಿ. ಅದೇ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಅಂತ ಇದೆ ನೋಡಿ. ಇಲ್ಲಿ ಪೊಲೀಸ್ಗಳು ಮುಂದೆ ಹೋಗ್ತಾ ಇದ್ದಾರೆ. ಯಾಕಂದರೆ ಅವರು ನೋಡ್ಬೇಕಲ್ಲ, ಯಾವ್ದಾರು ಸಮಸ್ಯೆ ಆದರೆ, ಏನಾದ್ರು ತೊಂದರೆ ಆದರೆ, ಯಾವ್ದಾದ್ರು ಗಲಾಟೆ ಆದರೆ ಇವರು ಸೆಕ್ಯೂರಿಟಿ ಇದ್ದಾರೆ. ಪ್ರತಿಯೊಂದು ಇವರು ನೋಡ್ಕೊಳ್ಳೋದು. ಅವ್ರಿಗೆ ಕೂಡ ಇರುತ್ತಲ್ಲ ಜವಾಬ್ದಾರಿಗಳು, ಅವ್ರು ಮಾಡಲೇಬೇಕು ಅದನ್ನು ನೋಡಿ. ಕರ್ನಾಟಕದ ಅತಿ ದೊಡ್ಡ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಇದೆ ಮೆಜೆಸ್ಟಿಕ್ ನೋಡಿ. ತುಂಬ ದೊಡ್ಡದಿದೆ ಬಸ್ ಸ್ಟ್ಯಾಂಡ್. ಅದೆಲ್ದು ಹೇಳ್ತಾರ, ಕರ್ನಾಟಕದ ಸಿಲಿಕಾನ್ ಸಿಟಿ ಅಂತ ಹೇಳಿದ್ರೆ ಬೆಂಗಳೂರೇ ನೋಡಿ. ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿದೆ. ನೋಡೋಕ್ಕೆ ಮಾತ್ರ ಚೆನ್ನಾಗಿಲ್ಲಿ, ಆದರೆ ಜೀವನ ಮಾಡೋಕ್ಕಲ್ಲ. ಇದು ನೋಡಿ, ಇದು ಬಸ್ ಡಿಪೋ. ಸಾಲು ಬಸ್ಗಳು ಹೇಗೆ ನಿಂತಿದೆ ಅಂತ. ಪ್ರೈವೇಟ್ ಬಸ್ಸು ಮತ್ತು ಗೌರ್ಮೆಂಟ್ ಬಸ್ಸು ಎಲ್ಲ ಥರದ ಬಸ್ಸುಗಳು ನೋಡಿ ಯಾವ ಥರ ನಿಂತಿದೆ.
ನೋಡಿದ್ರೆ ಒಂಥರ ಖುಷಿ ಅನಿಸ್ತೈತಿ ಬಸ್ಗಳು ನೋಡಿ ಎಷ್ಟಿದೆ, ಅಲ್ಲಿಂದ ಅಲ್ಲಿವರೆಗೆ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.